ನಮಸ್ಕಾರ, ಗುಡ್ ಮಾರ್ನಿಂಗ್. ದಂಗಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲು ಪೆಟ್ರೋಲ್, ಡೀಸೆಲ್ ಮತ್ತು ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನ ದೇಶವಾಸಿಗಳಿಗೆ ಕೊಟ್ಟರು. ಅದಾದ ಬಳಿಕ ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ದೇಶವಾಸಿಗಳು ಅವರ ಸಂದೇಶವನ್ನ ಅಂತ ಅಂದ್ರೆ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಂದು ಸಂದೇಶ ಕೊಡ್ತಾರೆ. ಎಚ್ಚರದಿಂದ ಇರಿ, ಬಡತನ ಎದುರಾಗುತ್ತೆ ಮುಂದೊಂದು ದಿನ ದೇಶಕ್ಕೆ ಅಂತ, ಅದನ್ನ ಫೇಸ್ ಮಾಡೋದಕ್ಕೆ ಸಿದ್ಧರಾಗಿ ಅಂತ. ಹಾಗಾದ್ರೆ ಭಾರತದ ಪರಿಸ್ಥಿತಿ ಏನಪ್ಪ? ಬಡತನ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ಯಾಕೆ? ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಪ್ರಾರಂಭ ಆಗಿ ಸರಿಸುಮಾರು 3 ತಿಂಗಳಾದರೂ ಕೂಡ ಇನ್ನೂ ನಿಲ್ಲೋ ಲಕ್ಷಣಗಳು ಮಾತ್ರ ಗೋಚರಿಸ್ತಾ ಇಲ್ಲ. ಇದರಿಂದ ಭಾರತ ಮತ್ತು ಹಲವು ರಾಷ್ಟ್ರಗಳಿಗೆ ಅತಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ, LPG ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಿಂದ ಮಿತವಾಗಿ ಬಳಕೆ ಮಾಡಿ ದೇಶದ ಆರ್ಥಿಕತೆಗೆ ಪೆಟ್ಟು ಬಿದ್ದಾಗ ದೇಶವಾಸಿಗಳು ಒಗ್ಗಟ್ಟಾಗಬೇಕು, ದೇಶದ ಜೊತೆಗೆ ನಿಂತ್ಕೊಳ್ಬೇಕು ಅಂತ ಕೊಟ್ಟಿರುವ ಸಂದೇಶವನ್ನ ಕೇರ್ಲೆಸ್ ಮಾಡಿದ್ರ ದೇಶವಾಸಿಗಳು. ಆ ಕಾರಣಕ್ಕೆ ಬಡತನದ ಪರಿಸ್ಥಿತಿ ಎದುರಾಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರ? ಈ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ ನಾವು ನೀವು ಮಾಡಬೇಕಾಗಿರೋದೇನು? ಬಡತನ ಬರುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋ ಅರ್ಥ ಏನು? ಈಗಲೇ ಸಮಸ್ಯೆಗಳು ಬಂದಿದೆಯಾ? ದೇಶದ ಆರ್ಥಿಕ ವ್ಯವಸ್ಥೆ ಹೆಂಗಿದೆ? ಆ ಕುರಿತು ಇದು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಬಡತನ ಸುನಾಮಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಗ್ ವಾರ್ನಿಂಗ್. ಕೋವಿಡ್ ಅಂತ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ಫ್ಯಾಕ್ಟ್ ಕೇಂದ್ರ ಏನು ಹೇಳುತ್ತೋ ಆ ನಿಯಮಗಳನ್ನು ನಾವು ಫಾಲೋ ಮಾಡಿದ್ವಿ. ಕಾರಣ ಜೀವದ ಜೊತೆಗೆ ಜೀವನಾನೂ ಮುಖ್ಯ ಅನ್ನೋ ಕಾರಣಕ್ಕೆ. ಈಗ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗ ದೇಶದ ಆರ್ಥಿಕತೆಗೆ ಪೆಟ್ಟು ಬಿದ್ದಿದೆ ಅಂತ ಅಂದಾಗ ನಾವು ನೀವು ಒಗ್ಗಟ್ಟಾಗಿ ನಿಲ್ಲೇಬೇಕಲ್ವಾ? ಈಗ ನಾವೇನ್ ಡಿಸೈಡ್ ಮಾಡಬೇಕು? ದೇಶ ಇದ್ರೇನೆ ನಾವು ಅಂತ. ದೇಶ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ನಾವು ಜೊತೆ ಆಗ್ಲೇಬೇಕು. ಈ ನೆಲದಲ್ಲಿ ವಾಸ ಮಾಡ್ತಾ ಇರುವ ಪ್ರತಿಯೊಬ್ಬರ ಜವಾಬ್ದಾರಿ. ಜನಸಂಖ್ಯೆ ಹೆಚ್ಚಾಗಿರುವ ರಾಷ್ಟ್ರಗಳಲ್ಲಿ ಸಮಸ್ಯೆನ, ಬಡತನದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ ಯಾಕೆ? ಇದು ಮಹಾ ವಿಪತ್ತುಗಳ ದಶಕ ಅಂದಿದ್ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು? ಪರಿಸ್ಥಿತಿ ಕೈ ಮೀರಿದ್ರೆ ದಶಕಗಳ ಯತ್ನ ವ್ಯರ್ಥ ಆಗಿ ಹೋಗುತ್ತಾ? ಮುಂದುವರೆದ ರಾಷ್ಟ್ರ ಅಂತ ಭಾರತ ಅಂತ ಹೇಳ್ತಾ ಇದ್ದೀವಿ, ಆದ್ರೆ ಈಗ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆಯಾ? ಪರಿಸ್ಥಿತಿ ಬದಲಾಯಿಸಿ, ಜೊತೆಯಾಗಿ, ಇಲ್ಲದಿದ್ರೆ ಪರಿಸ್ಥಿತಿಯನ್ನ ಫೇಸ್ ಮಾಡೋದಕ್ಕೆ ನೀವು ಸಿದ್ಧರಾಗಿ ಅನ್ನುವಂತಹ ಸಂದೇಶ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಜಗತ್ತಿನ ಈ ಆರ್ಥಿಕ ದುಸ್ಥಿತಿಗೆ ನಿಜವಾದ ಕಾರಣ ಏನು? ಮಿತಯವೇ ಈ ಎಲ್ಲದಕ್ಕೂ ಪರಿಹಾರನ. ಮಿತವಾಗಿ ಬಳಕೆ ಮಾಡಿದ್ರೆ ಪರಿಸ್ಥಿತಿಗೆ ಒಂದು ಪರಿಹಾರ ಸಿಗಬಹುದಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹೌದು ಅಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜನಸಂಖ್ಯೆ ಹೆಚ್ಚಾಗಿರುವ ರಾಷ್ಟ್ರಗಳಲ್ಲಿ ಬಡತನ ಹೆಚ್ಚಾಗ್ತಾ ಇದೆ. ನಾವು ಕೊಟ್ಟಿರುವ ಸಂದೇಶ ಫಾಲೋ ಮಾಡದೆ ಹೋದ್ರೆ ಬಡತನ ಫೇಸ್ ಮಾಡೋದಕ್ಕೂ ನೀವು ಸಿದ್ಧರಾಗಬೇಕು ಅನ್ನುವಂತಹ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ. ಓಕೆ, ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸಾಮಾಜಿಕ ಹೋರಾಟಗಾರರು ಆದಂತಹ ಚಂದ್ರೇಗೌಡ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಆರ್ಥಿಕ ವಿಶ್ಲೇಷಕರು ಆದಂತಹ ಶಿವಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಝೂಮ್ ಲೈವ್ ಅಲ್ಲಿ ಬಿಜೆಪಿ ವಕ್ತಾರರು ಆದಂತಹ ಗೋವಿಂದ ರಾಜು ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೋವಿಂದ ರಾಜು ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಡಿಬೇಟ್ ಅನ್ನ ಮೊದಲು ತಮ್ಮ ರಿಯಾಕ್ಷನ್ ಇಂದ ಪ್ರಾರಂಭ ಮಾಡ್ಬಿಡ್ತೀನಿ. ಕಾರಣ ತಮ್ಮದೇ ಪಕ್ಷದ ಒಬ್ಬ ನಾಯಕ, ಅದು ಕೂಡ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಕೆ ಮಾಡಿ, ಚಿನ್ನವನ್ನ ಸದ್ಯಕ್ಕೆ ಕೊಳ್ಳಕ್ ಹೋಗಬೇಡಿ, ವಿದೇಶ ಪ್ರವಾಸ ಕ್ಯಾನ್ಸಲ್ ಮಾಡಿ ಅಂತ. ಬಟ್ ಮುಂದುವರೆದು ಈಗ ಬಡತನ ಎದುರಾಗುತ್ತೆ, ಹುಷಾರಾಗಿರಿ ಅನ್ನುವಂತ ಸಂದೇಶ ಯಾಕೆ ಏನಾಗ್ತಾ ಇದೆ ದೇಶದಲ್ಲಿ ಅಂತ ತೋರಿಸಿ ಗೋವಿಂದರಾಜು ಸರ್ ನಮಗೆ ಸ್ಕ್ರೀನ್ ಅಲ್ಲಿ. ಗೋವಿಂದರಾಜು ಸರ್ ಮಾತಾಡಿ, ಫಸ್ಟ್ ರಿಯಾಕ್ಷನ್ ಕೊಡಿ ಸರ್. ಮೇಡಮ್ ನಮಸ್ತೆ. ಮೇಡಮ್, ಈಗ ದೇಶದಲ್ಲಿ ಸಮಸ್ಯೆ ಯಾವ ರೀತಿಯಾಗಿ ಎದುರಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಯಾಕೆಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಆಯಿಲ್ ಮತ್ತೆ ಪೆಟ್ರೋಲ್ ಎಲ್ಲಿ ಒಂದು ಮತ್ತೆ ಅನಿಲವನ್ನ ಸಪ್ಲೈ ಮಾಡುವಂತ ದೇಶಗಳ ಮಧ್ಯೆ ಎಲ್ಲ ಒಂದ್ ಕಡೆ ಯುದ್ಧ ನಡೀತಾ ಇರೋ ಸಂದರ್ಭದಲ್ಲಿ ಸಹಜವಾಗಿ ಈಗ ವ್ಯತ್ಯಯ ಆಗಿದೆ. ಆ ವ್ಯತ್ಯಯನ್ನ ನಾವು ಕಮ್ಮಿ ಬಳಕೆ ಮಾಡೋದ್ರಿಂದ ಒಂದು ಕಂಟ್ರೋಲ್ ತರಬಹುದು ಅಂತ ಹೇಳ್ಬಿಟ್ಟು ಮಾನ್ಯ ಮೋದಿ ಅವರು ಮನವಿ ಮಾಡಿದ್ದಾರೆ. ಅವ್ರೇನು ಆರ್ಡರ್ ಮಾಡಿಲ್ಲ, ಮನವಿ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಅದನ್ನ ಸ್ವಲ್ಪ ಕಡಿಮೆ ಬಳಸೋದ್ರಿಂದ ಉಳಿತಾಯ ಆಗ್ಬೋದು, ಮತ್ತೆ ಯಾವಾಗ ಯುದ್ಧ ನಿಲ್ಲುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಒಂದು ವಿಚಾರ ಇಟ್ಕೊಂಡು ದೇಶದ ಜನತೆಗೆ ಮನವಿ ಮಾಡಿರೋದ್ರಿಂದ ಒಂದು ಕಡಿಮೆ ಬಳಸೋದ್ರಿಂದ ಒಂದು ಇನ್ನಷ್ಟು ಜನಕ್ಕೆ ಅನುಕೂಲ ಆಗ್ಬೋದು, ಇನ್ನಷ್ಟು ದಿನ ಅದು ಬಳಕೆ ಮಾಡಬಹುದು ಅನ್ನೋ ಒಂದು ವಿಚಾರ ಇಟ್ಕೊಂಡು ದೇಶದಕ್ಕೆ ಒಂದು ಸುಭದ್ರ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಇವತ್ತು ವಿರೋಧ ಪಕ್ಷ ಗೋವಿಂದರಾಜು ಸರ್ ನೀವು ಹೇಳ್ತಾ ಇರೋದು ಕರೆಕ್ಟ್. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ
ಪರಿಸ್ಥಿತಿ ಹಿಂಗಿರುವಾಗ ಜೊತೆಯಾಗಬೇಕು ಅಂತ. ಆದ್ರೆ ಇದ್ದಕ್ಕಿದ್ದಂತೆ ಇಂಥ ಸಂದೇಶಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರೋದಕ್ಕೆ ಅಟ್ಲೀಸ್ಟ್ ಮೊದಲೇ ಹೇಳಿ ಪ್ರಿಪೇರ್ ಮಾಡಬಹುದಾಗಿತ್ತು. ನೀವೇ ಹೇಳ್ದಂಗೆ 3 ತಿಂಗಳಾಯ್ತಪ್ಪ, ಆರಂಭಿಕ ಹಂತದಲ್ಲಿ ಕೇಂದ್ರ ಗೊತ್ತಿರ್ಲಿಲ್ವಾ ಇಂಥದ್ದೊಂದು ಪರಿಸ್ಥಿತಿ ಮುಂದೊಂದು ದಿನ ದೇಶಕ್ಕೆ ಬರುತ್ತೆ, ಈಗಲೇ ನಾವು ಅಲರ್ಟ್ ಮಾಡಬೇಕು ಜನರನ್ನ ಅಂತ. ಈಗ ಬೆಂಕಿ ಬಿದ್ದಾಗ ಬಾವಿ ತೋಡ್ತಾ ಇದೀವಿ ಅಂತ ಅಂದ್ರೆ ದೇಶಕ್ಕೆ ದೇಶವಾಸಿಗಳಿಗೆ ಅತಿ ದೊಡ್ಡ ಆತಂಕ ಅಲ್ವಾ ಇದು? ಖಂಡಿತ ಇಲ್ಲ ಮೇಡಮ್. ಸಮಸ್ಯೆ ಬಂದಿರೋದು ಯಾರಿಗೂ ಅರಿವಿಲ್ಲ. ಈ ತರ ಯುದ್ಧ ಆಗತ್ತೆ ಅಂತ ಯಾರಿಗಾನ ಗೊತ್ತಿತ್ತ ಮೇಡಮ್? ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆಗಿರ್ತಕ್ಕಂಥ ಯಾವ ಮಾರ್ಗದಲ್ಲಿ ನಾವು ಬಳಸಿದ್ರೆ ನಮ್ಗೆ ಜನರಿಗೆ ಅನುಕೂಲ ಆಗತ್ತೆ, ದೇಶಕ್ಕೆ ಅನುಕೂಲ ಆಗತ್ತೆ ಅಂತ ಒಂದು ಮಾನದಂಡ ಇಟ್ಕೊಂಡು ಮನವಿ ಮಾಡಿರ್ತಕ್ಕಂಥದ್ದು. ಈಗ ಎಲ್ಲವೂ ಮುನ್ಸೂಚನೆ ಮೊದ್ಲೇ ಗೊತ್ತಾಗಿದ್ರೆ ಇನ್ಸ್ಟೆಂಟ್ ಆಗಿ ಯಾವ್ದು ಮಾಡುವಂತದಲ್ವಲ್ಲ ಮೇಡಮ್ ಇದು. ಎಲ್ಲೋ ಈಗ ಪೆಟ್ರೋಲ್ ಬೇಕು ಅಂದ್ರೆ ಪೆಟ್ರೋಲ್ ನೆಲ್ಲೋ ಹೋಗ್ಬಿಟ್ಟು ಇಂಡಿಯಾದಲ್ಲಿ ತೋಡ್ಬಿಟ್ಟು ತಗೊಂಬರಕ್ ಆಗಂತ ಪರಿಸ್ಥಿತಿ ಇಲ್ಲ. ನಾವು ಎಲ್ಲವೂ ಕೂಡ ಆಯಿಲ್ ಏನೋ ಪೆಟ್ರೋಲಿಯಂ ಗ್ಯಾಸ್ ನ ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಇರೋದ್ರಿಂದ ಇದು ಎಲ್ಲವೂ ಒಂದು ಸಮಸ್ಯೆನ ಅಡ್ಜಸ್ಟ್ ಮಾಡ್ಕೊಂಡು ಜೊತೆಯಲ್ಲಿ ತಗೊಂಡು ಹೋಗ್ಬೇಕು ಎಲ್ರು ಅಂತ ಹೇಳ್ಬಿಟ್ಟು ಮನವಿ ಮಾಡಿರ್ತಕ್ಕಂಥದ್ದು. ಅಡ್ಜಸ್ಟ್ ಮಾಡ್ಕೊಳ್ತಾರೆ ದೇಶ ಅಂತ ಬಂದಾಗ ಎಲ್ಲರೂ ಕೂಡ ಸಿದ್ಧರಾಗ್ತಾರೆ. ಬಟ್ ಮೊದಲೇ ಪ್ರಿಪೇರ್ ಮಾಡಬೇಕಾಗಿತ್ತು ಅನ್ನೋದು ಕೆಲವರ ವಾದ ಇದೆ. ಅಟ್ಲೀಸ್ಟ್ ಮೊದಲೇ ಒಂದು ಸಂದೇಶ ಕೊಟ್ಟಿದ್ರೆ ಮೆಂಟಲಿ ಫಿಕ್ಸ್ ಆಗ್ತಾ ಇದ್ರು ಜನ. ದಿಢೀರಂತ ಘೋಷಣೆಗಳಿದೆಯಲ್ಲ ಆತಂಕ ಸೃಷ್ಟಿ ಮಾಡ್ತಾ ಇದೆ ದೇಶವಾಸಿಗಳಲ್ಲಿ ಅಂತ. ಎನಿವೆ ಗೋವಿಂದರಾಜು ಸರ್ ವಾಪಸ್ ಬರ್ತೀನಿ ರಿಯಾಕ್ಷನ್ ತಗೊಳ್ತೀನಿ. ಅದಕ್ಕೂ ಮುಂಚೆ